ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಯಂತ್ರ ಇದು. ಈಗ ಮೈನಲ್ಲಿ ಭೂತ ಪ್ರೇತ ಇಂಥದ್ದೆಲ್ಲ ಸೇರಿ ತುಂಬ ಜನ ಕಷ್ಟಪಡ್ತಿದ್ದಾರೆ. ಗಂಡು ಮಕ್ಕಳಿಗೆ ತುಂಬ ಮಾಟ ಮಂತ್ರ, ಭೂತ ಚೇಷ್ಟೆ, ಭಾನುಮತಿ ಪ್ರಯೋಗ, ಪ್ರೇತ ದೋಷ ಮತ್ತು ಆತ್ಮಗಳನ್ನ ಬಿಟ್ಟಿರೋಂಥವರು, ಇಂಥದ್ದೆಲ್ಲ ತುಂಬ ಜನ ಕಷ್ಟಪಡ್ತಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ವಿಚಿತ್ರವಾದಂಥ ಕಷ್ಟಗಳನ್ನ ಕೇಳಿದಾಗ ಒಂದೊಂದೂ ಕೂಡ ಒಂದೊಂದಕ್ಕೆ ಪರಿಹಾರ ನಾನು ತಿಳಿಸ್ತಾ ಇದ್ದೀನಿ. ಇದು ಭಾಳ ಅದ್ಭುತವಾದಂಥ ಫಲಕಾರಿ ಯಂತ್ರ. ಇದು ಯಂತ್ರ ಮಂತ್ರ ಎರಡೂ ಇದೆ. ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ನೀವು ಸೂರ್ಯ ಚಂದ್ರ ಗ್ರಹಣದಲ್ಲಿ ಈ ಮಂತ್ರನ 108 ಸತಿ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಈ ಮಂತ್ರನ ನೀವು ಹೇಳಿ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಯಂತ್ರನ ಇದು ಪಂಚಲೋಹದ ತಗಡಿನಲ್ಲಿ ಬರೆದು ಇದನ್ನು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಇದಕ್ಕೆಲ್ಲ ತ್ರಿಶೂಲಗಳನ್ನ ಬರೆದು ಈ ಯಂತ್ರನ ನೀವು ಪೂಜೆ ಮಾಡಿ ಕಟ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಇರೋಂಥ ದೋಷಗಳು ನಿವಾರಣೆ ಆಗುತ್ತೆ. ಈ ದೋಷದಿಂದ ನೀವು ವಿಮುಕ್ತಿ ಹೊಂದಿ ನಿಮಗೆ ಸಕಲ ಕಷ್ಟಗಳಿಂದ ವಿಮುಕ್ತಿ ಆಗ್ಬೋದು. ಒಂದೊಂದೇ ನಿಮಗೆ ಪರಿಹಾರ ಸಿಗ್ತಾ ಇರುತ್ತೆ. ಇದು ಅಂಥ ಒಂದು ಯಂತ್ರ. ಇದು ಈ ಯಂತ್ರನ ನೀವು ಧರಿಸ್ಕೊಳ್ಳಿ. ಇದರಿಂದ ನಿಮಗೆ ನಿಮ್ಮ ಕಷ್ಟಗಳಿಂದ ನೀವು ಮುಕ್ತಿ ಹೊಂದಬಹುದು. ಇದು ಹಲವಾರು ರೀತಿಯಾದಂಥ ಜನಗಳಿಗೆ ಒಂದಲ್ಲ ಒಂದು ರೀತಿ ಕಷ್ಟ, ಒಂದಲ್ಲ ಒಂದು ರೀತಿ ಹಿಂಸೆ, ಒಂದಲ್ಲ ಒಂದು ರೀತಿ ಬಾಧೆಗಳು. ಅದರಿಂದ ಇಂಥವೆಲ್ಲ ನಿಮಗೆ ನಾನು ಪರಿಹಾರ ಕೊಡ್ತಾ ಇದ್ದೀನಿ. ಈ ಯಂತ್ರನ ನೀವು ಸೂರ್ಯ ಚಂದ್ರ ಗ್ರಹಣದಲ್ಲಿ ನೀವು ಇದನ್ನು ಪೂಜಿಸಿ ಪ್ರಾಣ ಪ್ರತಿಷ್ಠೆ ಮಾಡಿ ಇದನ್ನು ಯಂತ್ರನ ನೀವು ಶುದ್ಧೀಕರಿಸಿ ನೀವು ಇದನ್ನು ಸಿದ್ಧಿ ಮಾಡ್ಕೋಬಹುದು. ಇಲ್ಲ ಅಂದರೆ ಯಾವುದನ್ನ ಸಿದ್ಧಿ ದಿನದಲ್ಲಿ ಇದು ಗುರುವಾರ ಭಾನುವಾರ ದಿವಸ ನೀವು ಯಂತ್ರನ ಬರೆದು ಸಿದ್ಧಿ ಮಾಡಿಕೊಂಡು ಈ ಮೇಲಿನ ಮಂತ್ರಕ್ಕೆ ಪೂಜಿಸ್ಬಿಟ್ಟು ನೀವು ಅದನ್ನು ಕಟ್ಕೊಂಡ್ರೆ ನಿಮ್ಮ ಸರ್ವ ದೋಷಗಳು, ನಿಮ್ಮ ಸರ್ವ ಗ್ರಹ ದೋಷಗಳು ನಿವಾರಣೆ ಆಗ್ತವೆ. ಇದಕ್ಕೆ ನೀವು ಕಟ್ಕೊಂಡು ಗಂಡಸರಿಗೆ, ಹೆಣ್ಮಕ್ಳಿಗೆ ದುಷ್ಟ ಪ್ರಯೋಗ ಕಾಟದಿಂದ ವಿಮುಕ್ತಿ ಹೊಂದುತ್ತೀರಾ. ಮಾಟ ಮಂತ್ರ ಭಾನುಮತಿ ಪ್ರಯೋಗ ಇದರಿಂದ ವಿಮುಕ್ತಿ ಆಗ್ತೀರಾ. ಹೆಣ್ಣು ಮಕ್ಕಳಿಗೆ ಸಂತಾನ ಇಲ್ಲದವ್ರಿಗೆ ಸಂತಾನ ಭಾಗ್ಯನೂ ಆಗುತ್ತೆ. ಇದು ಆ ಥರವಾದು. ಯಾಕೆಂದರೆ ಈ ಮಾಟ ಮಂತ್ರ ಭೂತ ಪ್ರೇತಗಳಿಂದ ಸಂತಾನಗಳು ನಿಲ್ಲೋದಿಲ್ಲ. ಯಾಕೆ ಅಂದರೆ ಸಂತಾನ ದೋಷ ಈ ಭೂತ ಪ್ರೇತಗಳಿದ್ದಾಗ ಆ ಸಂತಾನಕ್ಕೆ ಅವ್ರಿಗೆ ಸಿದ್ಧಿ ಆಗಲ್ಲ. 1 ತಿಂಗಳು 2 ತಿಂಗಳಲ್ಲಿ ಅಭಾಷಣ ಆಗೋಗ್ಬಿಡುತ್ತೆ. ಅಂಥವರು ಕೂಡ ಈ ಯಂತ್ರನ ಪೂಜಿಸಿ ಕಟ್ಕೊಳ್ಳೋದ್ರಿಂದ ಮಕ್ಕಳ ಸಂತಾನ ಫಲನೂ ಕೂಡ ನಿಮಗೆ ಸಿದ್ಧಿ ಆಗುತ್ತೆ. ಈ ಯಂತ್ರ ಅಂಥ ಒಂದು ಪವರ್ಫುಲ್ ಆದಂಥ ಒಂದು ಯಂತ್ರ. ಗ್ರಹ ಚೇಷ್ಟೆಗಳು ಹೋಗುತ್ತೆ. ಕೆಲವ್ರಿಗೆ ಹೆಣ್ಮಕ್ಳಿಗೆ ಈ ಗ್ರಹ ಚೇಷ್ಟೆಗಳಿಂದ ಸಂತಾನನೇ ಆಗೋದಿಲ್ಲ. ಸಂತಾನ ಎಷ್ಟೋ ಪೂಜೆಗಳು ಮಾಡ್ತೀರಾ, ಎಷ್ಟೋ ವ್ರತಗಳು ಮಾಡ್ತೀರಾ, ಎಲ್ಲ ದೇವ್ರುಗಳಿಗೆ ಹೋಗ್ತೀರಾ, ಆದರೆ ನಿಮಗೆ ಎಲ್ಲ ಟೆಸ್ಟ್ಗಳು ಮಾಡ್ತೀರಾ, ಏನು ಮಾಡಿದ್ರೂ ಕೂಡ ನಿಮಗೆ ಫಲ ಇರೋದಿಲ್ಲ. ಅದರಿಂದ ಇದು ಯಾಕೆ ಫಲಗಳು ನಿಮಗೆ ಸಿದ್ಧಿ ಆಗಲ್ಲ ಅಂದರೆ ಪ್ರೇತ ದೋಷ ಇರುತ್ತೆ, ಪ್ರೇತ ಶಾಪ ಇರುತ್ತೆ. ಅದರಿಂದ ಸಂತಾನ ಭಾಗ್ಯ ಆಗಿರೋದಿಲ್ಲ. ಅದು ಕೂಡ ನಿಮಗೆ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯ ಆಗುತ್ತೆ. ಈ ಗಂಡು ಮಕ್ಕಳಲ್ಲಿ ಆ ದೋಷ ಇದ್ರೂ ಕೂಡ ಸಂತಾನ ಭಾಗ್ಯ ಹೆಣ್ಣು ಮಕ್ಳಿಗೆ ಆಗೋದಿಲ್ಲ. ಅದರಿಂದ ಇದನ್ನು ಹೆಣ್ಮಕ್ಳು ಕಟ್ಕೋಬೋದು, ಗಂಡು ಮಕ್ಕಳು ಕಟ್ಟಿದರೆ ನಿಮಗೆ ಯಾವುದು ದೋಷಗಳು ಇರೋದಿಲ್ಲ. ಮಾಡಿಕೊಂಡು ಕಟ್ಕೊಳ್ದೆ ಹೆಣ್ಣು ಮಕ್ಕಳಿಗೆ ಸಂತಾನ ದೋಷ ಆಗುತ್ತೆ, ಗಂಡು ಮಕ್ಕಳಲ್ಲಿ ಇರೋಂಥ ದೋಷ ನಿವಾರಣೆ ಆಗುತ್ತೆ. ಇದರಲ್ಲಿ ಭೂತ ಪ್ರೇತ ಪಿಚಾಚಿ ಬ್ರಹ್ಮರಾಕ್ಷಸ ಇಂಥ ಶಾಕಿನಿ ಡಾಕಿನಿಗಳು ಇಂಥವೆಲ್ಲ ಇದು ಚೌಡಿ ಇಂಥ ಪ್ರಯೋಗಗಳೆಲ್ಲ ಪರಿಹಾರ ಆಗುತ್ತೆ. ಇದನ್ನು ಮಾಡಿ ನೀವು ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಕಷ್ಟಗಳಿಗೆ ಇದಕ್ಕೆ ಒಂದು ಪರಿಹಾರ ಸಿಗುತ್ತೆ. ಪ್ರಿಯ ವೀಕ್ಷಕರೇ, ಇದೆಲ್ಲ ನಿಮಗೆ ಅನುಕೂಲವಾಗಲಿ ಅಂದ್ಬಿಟ್ಟು ನಾನು ಇದನ್ನು ತಿಳಿಸ್ತಾ ಇದ್ದೀನಿ. ನೀವು ಮಾಡ್ಕೊಳ್ಳಿ, ಇದರಿಂದ ನಿಮ್ಮ ಕಷ್ಟಗಳು ಬಗೆಹರಿಲಿ ಅಂದ್ಬಿಟ್ಟು. ವಿಧವಾದಂಥ ಕಷ್ಟಗಳು ಹೇಳ್ತೀರಾ, ನಾನಾ ವಿಧದಲ್ಲಿ ನೀವು ಹೇಳ್ತಿರೋದು ನಾನೆಲ್ಲ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನೀವು ಹಲವಾರು ದಿನಗಳಿಂದ ನನಗೆ ಭಾಳ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ, ನನಗೆ ಮನೇಲಿ ಇರೋಕ್ಕೆ ಆಗಲ್ಲ, ಏನೇನೋ ವಿಚಿತ್ರವಾದಂಥ ಎಲ್ಲೆಲ್ಲೋ ಹೋಗಿ ಭೂಮಿನಲ್ಲಿ ಐತೆ ಅಂದರು ಅದೆಲ್ಲ ತೆಗೆಸಿದಾಗ ಅಲ್ಲೆಲ್ಲ ಇತ್ತು, ಸ್ವಲ್ಪ ದಿವಸ ಚೆನ್ನಾಗಿರ್ತೀನಿ ಮತ್ತೆ ಅದೇ ಥರ ಆಗುತ್ತೆ ಅಂತ ಹೇಳ್ದವ್ರಿಗೆಲ್ಲ ಈ ಥರ ಯಂತ್ರಗಳು ಮಾಡಿ ಇದಕ್ಕೆ ಮೂಲಿಕೆಗಳು ಹಾಕಿ ರಕ್ತ ಭೂತಾಳೆಗಳನ್ನ
9 ಥರ ಭೂತಾಳೆಗಳನ್ನ ಹಾಕಿ ಯಂತ್ರನ ಧಾರಣೆ ಮಾಡ್ಕೊಳ್ಳಿ. ಆ ಧಾರಣೆ ಮಾಡೋದ್ರಿಂದ ನಿಮಗೆ ಯಾವುದು ತೊಂದರೆ ಲೋಪ ದೋಷಗಳು ಆಗದೆ ನಿಮ್ಮಲ್ಲಿರೋಂಥ ದೋಷಗಳು ನಿವಾರಣೆ ಆಗಿ ನಿಮ್ಮ ಗ್ರಹಗತಿಗಳನ್ನ ಮುಕ್ತಿ ಹೊಂದುತ್ತೀರ, ಬಾಧೆಯಿಂದ ನಿವಾರಣೆ ಆಗ್ತೀರಾ. ಈ ರೀತಿಯಾದಂಥ ಯಂತ್ರಗಳು ಮತ್ತೆ ಮುಂದೆ ನಿಮಗೆ ತಿಳಿಸ್ತೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.